ಮಕ್ಕಳಿಂದ ಪೈಪೋಟಿ. ಈಗ ನೆಕ್ಸ್ಟ್ ಮ್ಯಾಚ್ನ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅಂದ್ರೆ ಇದು ಒಂದು ಕ್ರೀಡೆನೇ. ಆಕ್ಚುಲಿ ಇದು ನೆಕ್ಸ್ಟ್ ಟೂರ್ನಮೆಂಟ್ ಮಾಡ್ಕೊಳ್ಬಹುದು. ಹಳೆ ಆಟ ಇದು. ಈಗಿನ ಕಾಲದಲ್ಲೆಲ್ಲ ಮೊಬೈಲ್ಗಳು ಬಂದು ಅಡಿಕ್ಟ್ ಆಗೋಗ್ಬಿಟ್ಟು ಮನೆಗಳಿಂದ ಹೊರಗಡೆ ಬರ್ತಾ ಇಲ್ಲ. ಫಿಸಿಕಲ್ ಗೇಮ್ ಅಂದ್ರೆ ಗಿಲ್ಲಿ ದಾಂಡು, ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಕುಸ್ತಿ ಇವೆಲ್ಲ ಇದೆಯಲ್ಲ ಹಳ್ಳಿಗಳಲ್ಲಿ ಈಗೂ ಜೀವನ ಬದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಗ್ರೇಟು. 1000 ಅದರಲ್ಲಿ ಫಸ್ಟ್ ಟೀಮು ಟಾರ್ಗೆಟ್ ಕೊಡೋದು. ಹೆಡ್ ಅಂಡ್ ಟೈಲ್ ಆಗ್ತಾ ಇದ್ದಾರೆ ಯಾರು ನಮ್ಮ ಕಡೆ. ಆಕ್ಚುಲಿ ಇದೇ ಟೀಮಲ್ಲಿ ನಾನು ಸಹ ಇರ್ತೀನಿ. ಬ್ಯಾಟಿಂಗು ಸ್ನೇಹಿತರೆ, ಕನ್ನಡ ಮೈತ್ರಿ ನ್ಯೂಸ್ನ ವೀಕ್ಷಕರೇ ಹಾಗೂ ಯುವ ಕ್ರೀಡಾಪಟುಗಳೇ ಮತ್ತು ಹಳೆಯ ಕ್ರೀಡೆಯನ್ನು ನೋಡ್ಬೇಕಂತ ಹೇಳಿದ್ರೆ ಗಿಲ್ಲಿ ದಾಂಡು ಅನ್ನೋದೇ ಒಂದು ನಿಜವಾಗ್ಲೂ 90s ಕಿಡ್ಸ್ಗೆ ಮತ್ತೆ ಅದ್ರ ಆದ ನಂತರ ಅದ್ರ ಹಿಂದೆಗಡೆ ಇರೋರಿಗೆ ಈಗಿನ ಕಾಲದಲ್ಲಿ ಆಂಡ್ರಾಯ್ಡ್ ಫೋನ್ ಬಂದಿದೆ. ಎಲ್ಲ ಗೇಮ್ಸ್ ಹೊರಟೋಗಿದ್ದಾರೆ. ಈಗ ದೊಡ್ಡ ಗೇಮು ಏನಿದ್ರೆ ಇಲ್ಲಿ ಕಬ್ಬಿಣದ ಒಂದು ಸ್ಟ್ರಾಂಗ್ ಇರುತ್ತೆ. ಒಂದು ಹೆಚ್ಚು ಕಡಿಮೆ ಒಂದು ಬಾರ್ ಇರುತ್ತೆ. ಇದರಿಂದ ಇದನ್ನ ಹೊಡೆಯೋದಕ್ಕೆ ಒಂದು ಇದನ್ನೇನಂತಾರಪ್ಪ ಬೈಲೆ ಇದನ್ನ ಏನ ಬಾರ ಈ ಕಡೆ ಹಳೆಯ ಕ್ರೀಡಾಪಟುಗಳು ಇವರೆಲ್ಲ ಇದನ್ನೇನಂತಾರಪ್ಪ ಇದು ಬದ್ದು ಅಂತಾರ. ಇದನ್ನೇ ಬದ್ದು ಅಂತಾರಂತೆ. ಇಲ್ಲಿಂದ ಇಲ್ಲಿ ಎಷ್ಟು ಇರ್ಬೇಕು? ಒಂದ್ 3 ಇರ್ಬೇಕಷ್ಟೇ. 3 ಅಂದ್ರೆ ಇಲ್ಲಿ ಒಂದು ಇಲ್ಲಿ ಇಷ್ಟಿದ್ರೆ ಇದನ್ನ ಇದು ಅಂದ್ರೆ ಕ್ರೀಸು. ಈ ಕ್ರೀಸ್ ಇಂದ ಅಲ್ಲಿಗೇನು 30 ಅಡಿನಾ 35 ಕಾಲು. ಏನಂದ್ರೆ ಇದು ಒಂದು ಭಾರತೀಯ ಒಂದು ಹಳೆಯ ಒಂದು ಕ್ರೀಡೆ. ಇಲ್ಲಿಂದ ಒಂದು ಕೋಲು ಮತ್ತೆ ಒಂದು ಗಿಲ್ಲಿ, ಅಲ್ಲಿಂದ ಒಂದು ಡಿಸ್ಟೆನ್ಸ್ ಇರುತ್ತೆ. ಇನ್ನೊಂದೇನಂದ್ರೆ ವಿಶೇಷತೆ ಇಲ್ಲಿ ಈ ಕ್ರೀಡೆಯಲ್ಲಿ ಇಲ್ಲಿಂದ ಅದನ್ನ ಹೊಡೆದ ತಕ್ಷಣ ಆ ಒಂದು ಮತ್ತೆ ಇಲ್ಲಿ ಇರ್ತಾರೆ ಕೋಲ್ ಮೇಲೆ ಅದು ಹಾಕಪ್ಪ ಹೋಯ್ತು. ಆಕ್ಚುಲಿ ಅಲ್ಲಿಂದ ಇದನ್ನ ಏಟಾಗಿ ಔಟ್ ಆದ್ರೆ ಔಟ್ ಆದಂಗೆ. ಇಲ್ಲ ಅಂತ ಹೇಳಿದ್ರೆ ಅವ್ನು ಮತ್ತೆ ನೆಕ್ಸ್ಟ್ ಹೊಡಿತಾನೆ. ನೆಕ್ಸ್ಟ್ ಹೊಡೆದ ಮೇಲೆ ಅದನ್ನ ಆಕ್ಚುಲಿ ಅದನ್ನ ತೋರಿಸ್ಬಿಡ್ತೀನಿ. ಆಕ್ಚುಲಿ ಹಾಕಪ್ಪ ಇದು ಕಟ್ಟಿಗೆ ಅತ್ಯುತ್ತಮವಾದ ಇವರು ಒಂದು ಬ್ಯಾಟ್ಸ್ಮನ್. ಯಾವ ಟೀಮ್ ಹೆಸರು ನಿಮ್ದು? ಅಲೆಕ್ಸ್ ಟೀಮು. ಇದು ಇನ್ನೊಬ್ರು ಆಪೋಸಿಟ್ ಟೀಮ್ ಆದ್ಯಪ್ಪ ಟೀಮ್. ಮತ್ತು ಬರಲ್ಲ ಕ್ಯಾಪ್ಟನ್. ಇದು ಬ್ಲಾಕ್ ಡ್ರ್ಯಾಗನ್. ಆಕ್ಚುಲಿ ಇದು ಬ್ಲಾಕ್ ಡ್ರ್ಯಾಗನ್ ಟೀಮ್ ಒಂದು. ಅಲೆಕ್ಸ್ 2 ಟೀಮ್ಗಳಿಂದ ಪೈಪೋಟಿ. ಈಗ ನೆಕ್ಸ್ಟ್ ಮ್ಯಾಚ್ನ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅಂದರೆ ಇದು ಒಂದು ಕ್ರೀಡೆನೇ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಟೂರ್ನಮೆಂಟು ಮಾಡ್ಕೊಳ್ಬೋದು. ಹಳೆ ಆಟ ಇದು. ಈಗಿನ ಕಾಲದಲ್ಲೆಲ್ಲ ಮೊಬೈಲ್ಗಳು ಬಂದು ಅಡಿಕ್ಟ್ ಆಗೋಗ್ಬಿಟ್ಟು ಮನೆಗಳಿಂದ ಹೊರಗಡೆ ಬರ್ತಾ ಇಲ್ಲ. ಫಿಸಿಕಲ್ ಗೇಮ್ ಅಂದರೆ ಗಿಲ್ಲಿ ದಾಂಡು, ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಕುಸ್ತಿ ಇವೆಲ್ಲ ಇದೆಯಲ್ಲ ಹಳ್ಳಿಗಳಲ್ಲಿ ಈಗೂ ಜೀವನ ಬದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಗ್ರೇಟು. ಶಿಡ್ಲಘಟ್ಟ ತಾಲೂಕಿನ ಕೊತ್ನೂರು ಗ್ರಾಮ ಪಂಚಾಯತಿ ಗುರುಮಾಡು ಗ್ರಾಮದಲ್ಲಿ ನೋಡಿ ಎಷ್ಟೊಂದು ಕ್ರೀಡಾಪಟುಗಳು ಇವತ್ತು ಗಿಲ್ಲಿ ದಾಂಡನ್ನ ಹೊಸ ಹಳೆ ಆಟನ ಹೊಸದಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಗೇಮ್ ಫುಲ್ಲು. ಈಗ ಗಿಲ್ಲಿಯನ್ನು ದಾಂಡು ಇಂದ ಒಂದು ಜಂಪ್ ಮಾಡಿಸೋದಂತ ಒಂದು ಇದು ನೋಡಿ. ಈಗ ಬ್ಯಾಟ್ಸ್ಮನ್ ರೆಡಿ ಇದ್ದಾರೆ. ನಕುಲ್, ಬ್ಯಾಟ್ಸ್ಮನ್ ಅಂತಾರೆ ಏನಂತಾರಪ್ಪ ಇವ್ರನ್ನ? ಅಂದ್ರೆ ಗಿಲ್ಲಿ ದಾಂಡು ಅಲ್ಲಿ ಹಳೆ ಪ್ಲೇಯರು, ಹಳೆ ಕಿಸಿಗೆಲು ಈಗೆಲ್ಲ ಇದಾಗ ವೀಕ್ ಆಗೋಗ್ಬಿಟ್ಟಿದ್ದಾನೆ. ನಾನು ಯಾರ ಕಡೆ ಆಕ್ಚುಲಿ ಈಗ ನಮ್ಮವರು ಈಗ ಇದೇ ಟೀಮಲ್ಲಿ ನಾನು ಇರೋದ್ರಿಂದ ಇಲ್ಲಿ ನಾನು ಈಗ ಫೀಲ್ಡಿಂಗ್ ಹೋಗ್ತಾ ಇದ್ದೀನಿ. ಏ ಬಾಗುರು ತೋರಿಸ್ಕೊಂಡು
ಈಗ ಇದು ಕ್ಯಾಪ್ಟನ್ ಮಧು ಗುಡ್ ಪ್ಲೇಯರ್. ಈಗ ಇದನ್ನ ನೋಡೋಣ ಯಾವ ರೇಂಜಲ್ಲಿ ಆಗ್ತಾರೆ ಅಲ್ಲಿಂದ. ಚಿಮ್ಮೋದೇ ಕಷ್ಟ, ಇನ್ನು ಅದರಲ್ಲಿ ಅದಾಗೋದ್ರೆ ಇನ್ನಷ್ಟು ವೇಸ್ಟ್. ಇದು ಈ ಟೀಮ್ನ ಕ್ಯಾಪ್ಟನ್ ಸ್ಕೋರ್ ನೋಡೋಣ ಎಷ್ಟು ಹೊಡಿತಾನ. ಈ ಕಡೆ ಹೊಡಿಯ ಆ ಕಡೆ ಹೊಡಿಯ, ಹೋಯ್ತು ಬಿಡತ್ತು. ಇಲ್ಲ, ಇದು ಮಳೆ ಬಿದ್ದಿರೋದಕ್ಕೆ ಕಳಪೆ ಯಾವಾಗಿದೆ, ಇನ್ನೇ ಹೋಗ್ತಾ ಇಲ್ಲ ದಾಂಡ ಜೊತೆ. ಮತ್ತೊಂದು ಆಟಕ್ಕೆ ಸಜ್ಜಾಗಿದ್ದಾನೆ. ಮೊನ್ನೆ ಆಟದಲ್ಲಿ ಏನು ಸ್ಕೋರ್ ಬರಲಿಲ್ಲ. ಮತ್ತು ಇದರಲ್ಲೇ ಅಪ್ಪ ಒಂದು ಲೈಟ್ ಕೊಡ್ರ ಪಾಪಲ್ಲಿ. ಮತ್ತೆ ಒಂದು ಜೀವ ಬಂದಿದೆ. ಇದರಲ್ಲಿ ಎಷ್ಟು ಹೊಡಿತಾನೋ ನೋಡೋಣ. ಜೀವ ಬರೋದೇ ಕಷ್ಟ, ಈಗ ಹೊಡಿತಿದ್ರೆ ಭಾಳ ವ್ಯರ್ಥ. ಸೂಪರ್. ಔಟ್, ಅವ್ನು ಕಿಟ್ಟಾಗ್ಬೇಕಷ್ಟೇ. ಅದೇ ಅಯ್ಯೋ ಗುಡ್ ಶಾಟು. ಇಲ್ಲಿಂದ ಎಷ್ಟು ಹೇಳ್ಬೋದು ಅಂದಾಜು? 70 ಸ್ಕೋರ್. ಖಲೀಲ್